ಅನುಷಾ ಮತ್ತು ವಿಜಯ್ ಇಬ್ಬರು ಸ್ನೇಹಿತರು. ಅನುಷಾ ಹಳ್ಳಿ ಪ್ರೀತಿಯವರಾಗಿದ್ದಾಳೆ, ಆದರೆ ವಿಜಯ್ ಹುಟ್ಟಿದಾಗಿನಿಂದಲೇ ನಗರದಲ್ಲಿ ವಾಸವಿದ್ದನು. ಒಂದು ದಿನ ವಿಜಯ್ ಅನುಷಾಗೆ ಹೇಳುತ್ತಾನೆ, ನೋಡು, ನಾನು ಹಳ್ಳಿ ಬಗ್ಗೆ ಕೇಳಿದ್ದೇನೆ, ಆದರೆ ನನಗೆ ಇದು ಅಚ್ಚರಿಯಾಗಿದೆ. ಹಳ್ಳಿಯ ಬಗ್ಗೆ ನನಗೆ ಬಹುಮಾನವಾದ ರಹಸ್ಯವನ್ನು ಹೇಳು. ಅನುಷಾ ಉತ್ತರಿಸಿದಳು, ನಮ್ಮ ಹಳ್ಳಿಯ ಹೃದಯವಿದೆ, ಅದು ಇಲ್ಲಿಯ ಜೀವವು. ಅನುಷಾ ಮತ್ತು ವಿಜಯ್ ಬೆರೆಯಾಗಿ ಹಳ್ಳಿಯ ಹೃದಯವನ್ನು ಹುಡುಕಲು ಹೊರಟರು. ಹಳ್ಳಿ ಹೃದಯವು ಅಲ್ಲಿ ಇದ್ದೇ ಇದೆ ಎಂದು ಅನುಷಾ ಹೇಳಿದಳು, ಆದರೆ ಅದನ್ನು ಕಂಡುಹಿಡಿಯಲು ನಮಗೆ ಕೆಲವೊಂದು ಸವಾಲುಗಳನ್ನು ಹಾರಿಸಲು ಬೇಕು. ಅವರು ಒಂದು ಕಾಡಿಗೆ ಸೇರುವಾಗ ಅಲ್ಲಿ ಹಕ್ಕಿಯ ಸ್ವರೂಪದಲ್ಲಿ ಒಂದು ರಹಸ್ಯ ಚಿಹ್ನೆ ಕಾಣುತ್ತದೆ. ಈ ಹಕ್ಕಿಯ ನಡಿಗೆಗೆ ಅನುಸರಿಸು ಎಂದು ಚಾಲನೆ ನೀಡುವ ಚಿಹ್ನೆಯೂ ಹಾರುತ್ತದೆ. ಹಕ್ಕಿಯನ್ನು ಅನುಸರಿಸಿ ಅವರು ಕಾಡಿನಲ್ಲಿ ಬಿದ್ದ ಕಲ್ಲುಗಳ ದಾರಿ ಕಂಡುಹಿಡಿದರು. ಆ ದಾರಿ ಒಂದು ಗುಹೆಗೆ ಹೋಗುತ್ತದೆ. ನಾವು ಇಲ್ಲಿ ಹೋಗಿ ನೋಡಬಹುದು ಎಂದು ಅನುಷಾ ಹೇಳಿದಳು. ಅವರು ಗುಹೆಗೆ ಬಂದಾಗ ತುಂಬಾ ಹಳೆಯ ಹಕ್ಕುನಟಿಕೆ ಕೃತಿಯನ್ನು ಕಂಡುಹಿಡಿದರು. ಅವು ಹೇಳುತ್ತವೆ, ಹಳ್ಳಿ ಹೃದಯವು ಇಲ್ಲಿಯಲ್ಲಿದೆ, ಆದರೆ ಅದು ಕೇವಲ ಪ್ರೀತಿಯ ಮೂಲಕ ಮಾತ್ರ ಕಾಣಬಹುದು. ಗುಹೆಯ ಒಳಗೊಳ್ಳುವ ಮೂಲಕ ಅವರು ಒಂದು ಸುಂದರ ಹೂವಿನ ಬೀಜವನ್ನು ಕಾಣುತ್ತಾರೆ. ಅದು ಪ್ರಕೃತಿಯ ರಹಸ್ಯವನ್ನು ಹೊರಹಾಕುತ್ತದೆ. ಇದು ಹಳ್ಳಿ ಹೃದಯ ಎಂದು ಅನುಷಾ ಹೇಳಿದಳು. ಅವರು ಹಳ್ಳಿಗೆ ಹಿಂತಿರುಗಿ ಹಳ್ಳಿಯ ಜನರಿಗೆ ಈ ಮಹತ್ವಪೂರ್ಣ ರಹಸ್ಯವನ್ನು ಹಂಚಿದ್ರು. ಹಳ್ಳಿ ಜನರು ಸಂತೋಷದಿಂದ ಹೊತ್ತಿಕೊಂಡರು. ನಮಗೆ ಬೇಕಾದುದು ನೈತಿಕತೆ ಮತ್ತು ಸಹಕಾರ ಎಂದು ಅವರು ಹೇಳಿದರು.